ನೋಡಿ, ಕೋಪದ ಕೈಯಲ್ಲಿ ಬುದ್ಧಿ ಕೊಡಬಾರದು ಅಂತ ಹೇಳ್ತಾರೆ. ಸತ್ಯ ಅದು. ಅದಕ್ಕೆ ತಕ್ಕಂತೆ ಇವರಿಬ್ಬರು ಕೂಡ ನಡ್ಕೊಂಡಿದ್ದಾರೆ. ಸಂಜು ಬಸಯ್ಯ ಏನಾಯಿತು ಹಾಗಿದ್ದಾಗ? ನೋಡಿ, ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳಿಗೆ ಲಂಗು ಲಗಾಮ್ ಇಲ್ಲದೆ ಇರೋ ರೀತಿಯಲ್ಲಿ ಕಮೆಂಟ್ಸನ್ನು ಮಾಡ್ತಾರೆ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಇದ್ರೂ ಕೂಡ ಅವರನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಾರೋ ಇಲ್ಲೋ ಅರ್ಥ ಆಗಲ್ಲ. ಆ ರೀತಿಯಲ್ಲಿ ಕಮೆಂಟನ್ನು ಮಾಡ್ತಾರೆ. ಸೊಂಟದ ಕೆಳಗಡೆ ಇರುವಂಥ ಭಾಷೆಯನ್ನು ಇರುತ್ತೆ. ತಂದೆ ತಾಯಿಗಳು ಅದೇ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇವರು ಕಲ್ತಿರೋದು ಕೂಡ ಅದೇ ವಿಚಾರಗಳನ್ನು ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ. ಅವ್ರು ಯಾರು ಕೂಡ ಅನ್ಎಜುಕೇಟೆಡ್ಗಳಲ್ಲ, ಎಜುಕೇಟೆಡ್ಗಳೇ. ಅವರೇ ಆ ರೀತಿಯಾದಂಥ ಭಾಷೆಯನ್ನು ಬಳಕೆಯನ್ನು ಮಾಡ್ತಾರೆ. ಇಂತಹ ಭಾಷೆಯನ್ನು ಬಳಕೆ ಮಾಡಿ ಇವರಿಬ್ಬರಿಗೂ ಕೂಡ ಟೀಕೆಯನ್ನು ಮಾಡಿದ್ದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿಯಲ್ಲಿ? ಅವ್ರು ಏನೇ ಕಮೆಂಟ್ ಮಾಡ್ಬೋದು. ಅವನ ಭವಿಷ್ಯದ ದೃಷ್ಟಿಯಲ್ಲಿ, ಯಾರು ಕಮೆಂಟ್ ಮಾಡಿದ್ದಾನೆ ಅವನ ಭವಿಷ್ಯದ ದೃಷ್ಟಿಯಲ್ಲಿ ಅವನಿಗೇನು ಆಗಬಾರ್ದು, ಅವನಿಗೆ ಭವಿಷ್ಯಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತೇಳಿ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಬಟ್ ಈ ಬುದ್ಧಿ ಮಾತಿಗೆ ಬಗ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಕೆಲವರು ಬಗ್ಬೋದೇನೋ, ಕೆಲವರಿಗೆ ಏನು ಮಾಡ್ಕೊಳ್ತಾರೆ ಬಿಡು ಅನ್ನುವಂಥ ಕೊಂಬುಗಳು ಬಂದುಬಿಡುತ್ತೆ. ಸೊ ಈ ಸ್ಟೋರಿ ನೋಡಿ, ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ. ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಮೆಸೇಜ್. ಸಂಯಮ ಕಳೆದುಕೊಳ್ಳದೆ ಯುವಕನಿಗೆ ಬುದ್ಧಿವಾದ. ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ ಕಿಡಿಗೇಡಿ. ಒಂದೇ ಒಂದು ಕ್ಷಣದ ತಪ್ಪು ಮತ್ತು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ನಿದರ್ಶನಗಳಿದೆ. ಆದರೆ ಹಾಸ್ಯ ನಟ ಸಂಜು ಬಸಯ್ಯ ತಮ್ಮ ಸಂಯಮವನ್ನ ಕಳೆದುಕೊಳ್ಳದೆ ದುಡುಕಿನ ಬುದ್ಧಿಗೆ ಕೈ ಕೊಡದೆ ಮಾದರಿಯಾಗಿದ್ದಾರೆ. ನಿಜ. ಯುವಕನೊಬ್ಬ ಹಾಸ್ಯ ನಟಿ ಪಲ್ಲವಿ ಸಂಜು ಬಸಯ್ಯ ಅವರಿಗೆ 2 ದಿನಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ. ಈ ವಿಚಾರವನ್ನ ನಟಿ ಪಲ್ಲವಿ ಪತಿ ಸಂಜು ಬಸಯ್ಯ ಅವರಿಗೆ ತಿಳಿಸಿದ್ರು. ಈ ವೇಳೆ ತಾಳ್ಮೆಯನ್ನ ಕಳೆದುಕೊಳ್ಳದೆ ಸಂಜು ಬಸಯ್ಯ ಪೊಲೀಸರ ಗಮನಕ್ಕೆ ತಂದಿದ್ರು. ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರನ್ನ ದಾಖಲಿಸಿದ್ರು. ಮೊಬೈಲ್ದಾಗ ಏನೇನು ಮಾಡ್ತಿರ್ತಾರ, ಏನೇನಿಲ್ಲ ಎಜುಕೇಷನ್ಗೆ ಅಂತಂದು ಆಗಿರ್ಬಾರ್ದು. ಮಕ್ಳು ಏನೇನು ಮಾಡ್ತಾರ ಅದನ್ನೆಲ್ಲ ತಿಳ್ಕೋರಿ. ಮಕ್ಳು ಬರೀ ಅಭ್ಯಾಸ ಮಾಡತ್ತಾರೋ ಅಥವಾ ಯಾರಿಗಾರು ಮೆಸೇಜ್ ಮಾಡತ್ತಾರೋ, ಕಮೆಂಟ್ ಸೆಕ್ಷನ್ ಮಾಡತ್ತಾರೋ, ಅವರಿಂದ ಇನ್ನೊಬ್ರಿಗೆ ಏನು ತೊಂದರೆ ಆಗತ್ತಂತ ತಿಳ್ಕೋರಿ. ಎಲ್ಲ ತಂದೆ ತಾಯಿಗಳಿಗೂ ಹಂಗೆಲ್ಲ ಮಾತಾಡ್ತಾರಿ. ಮಾತಾಡೋರ್ಗೆ ಏನು ಹೇಳಕ್ಕಾಗಂಗಿಲ್ಲ. ಮಾದರಿ ಅಂತಿದ್ರ ಮಾದರಿ ಅನ್ನೋ ಪ್ರಶ್ನೆ ಬರೋದಿಲ್ರಿ. ಇಬ್ಬರು ನಡುವೆ ಆಗಿದ ಒಂದು ಸಣ್ಣ ಪ್ರೀತಿ ಇದೆ. ಪ್ರೀತಿಯಿಂದ ನಾವು ಇಷ್ಟು ಜನರು ಗಳಿಸ್ಕೊಂಡಿವಿ, ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿವಿ. ಅದಕ್ಕೆ ನಿಮ್ಗೇನು ಕಷ್ಟ ಅಂತ ನನಗೆ ಅದೇ ತಿಳಿತಿಲ್ಲ. ನಮ್ಮ ಅವ್ರು ಹೆಂಗ ಇವ್ರು ಹಿಂಗ, ಅವ್ರಿಗೆ ಏನಾರು ಒಂದು ಮಾಡ್ಬೇಕು, ಒಟ್ಟು ಏನಾರು ಒಂದು ಇದು ಮಾಡ್ಬೇಕು, ಆ ಥರ ತಲೆಗಿಂದೆಲ್ಲ ತೆಗೆದು ಬಿಡ್ರಿ. ನಿಮ್ಗೆ ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಂತ ಹೇಳ್ತೀನಿ ರೀ ನಾ ಅಷ್ಟೇ. ಇನ್ನು ನಟ ಸಂಜು ಬಸಯ್ಯ ದೂರು ನೀಡ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಬೈಲಹೊಂಗಲ ಠಾಣೆಯ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದು ಬುದ್ಧಿವಾದ ಹೇಳಿದ್ರು. ಈ ವೇಳೆ ನಟ ಸಂಜು ಬಸಯ್ಯ ಕೂಡ ಯುವಕ PUC ಓದ್ತಾ ಇರುವ ವಿಚಾರ ತಿಳಿದು ಮತ್ತೊಮ್ಮೆ ಯಾರಿಗೂ ಈ ರೀತಿ ಮೆಸೇಜ್ ಮಾಡದಂತೆ ಹೇಳಿದ್ರು. ಯುವಕನ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿ ಕ್ಷಮೆ ಕೇಳಿಸಿ ಕಳುಹಿಸಿಕೊಟ್ಟಿದ್ದಾರೆ. ಅವ್ನು ಪ್ರೈವೇಸಿ ಐಡಿಯಿಂದ ನಮ್ಮ ಮಿಸಸ್ ಅವರು ಐಡಿಗೆ ಟ್ಯಾಗ್ ಮಾಡ್ತಾನೆ. ಫೋಟೋಕ್ಕೆ ಮೇಲ್ಗಡೆ ಒಂದಿಷ್ಟು ಸಿಂಬಾಲ್ಗಳು ಇಟ್ಟು ಅಶ್ಲೀಲವಾಗಿ ಬರೆದು ಅತಿರೇಕಕ್ಕೆ ಹೋಗ್ಯ ನೀವು ನಮ್ಮ ಬೈಲೊಂಗಲ ಸಂಬಂಧಪಟ್ಟ ಪೊಲಿಟಿಷನ್ಗೆ ಹೋಗಿ ಅವನದು ಯಾವ ಊರು ಎಂತೂರು ಅಂತ ತಗೊಂಡಿದ್ದವರು ಟ್ರ್ಯಾಕ್ ಮಾಡಿ ನಂಬರ್ ಮೇಲೆ ಏನು ಲೊಕೇಶನ್ ಟ್ರ್ಯಾಕ್ ಮಾಡಿದ್ರಲ್ಲ ಅವಾಗ ಹಿಸ್ಟ್ರಿ ತಗೊಂಡಿದ್ದು. ಅಲ್ಲಿಂದ ಕರ್ಕೊಂಡ್ಬಂದು ಆಮೇಲೆ ನಾವು ಹುಡುಗನ್ಗೆ ಹೇಳಿದ್ದಷ್ಟೇ, ಏನು ಅವ್ರ ತಂದೆ ತಾಯಿಗಳ ಮುಖ ನೋಡಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ ನಾವು ಬಿಟ್ಟು ಕಳಿಸಿವಿ. ಅಕಸ್ಮಾತ್ ಅವನೇ ಅಂತಲ್ದ ಇನ್ನೊಬ್ಬ ಅಕಸ್ಮಾತ್ ಬ್ಯಾರ ಏನಾದರೂ ಈ ಥರ ಮಾಡಿದ್ರೆ ಇನ್ನು ಮುಂದೆ ಮಾತ್ರ ಇದಕ್ಕೆ ನಾವು ಏನು ಶಿಕ್ಷೆ ಆಗಲೇಬೇಕಾಗತ್ತೆ. ನಾ ಹಿಂದೆ ತಗೊಳಕ್ ಹೋಗೋದಿಲ್ಲ. ನಟಿ ಪಲ್ಲವಿ ಅವರಿಗೆ ಮೆಸೇಜ್ ಮಾಡಿದ್ದ ಯುವಕನ ಹೆಸರು ಮನೋಜ್ ಅಂತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮೂಲದ ಯುವಕ. ಪೊಲೀಸರು ಮನೋಜ್ನನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದಾನೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ, ಮತ್ಯಾವತ್ತೂ ಈ ರೀತಿ ಇನ್ಯಾರಿಗೂ ಮೆಸೇಜ್ ಮಾಡೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ. ನಮಸ್ತೆ, ನನ್ನ ಹೆಸರು HP ಮನೋಜ್ ಅಂತ. ನಮ್ಮೂರು ಬಂದು ಕಂಚಿಕೇರಿ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಾಮೆಂಟ್ಸು, ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿಂದ ಅವ್ರಿಗೆ ಕ್ಷಮೆ ಯಾಚಿಸಿ. ದುಡುಕಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅನಾಹುತ ಖಂಡಿತ ಅಂತ ಹೇಳ್ತಾರೆ. ಅದೇ ಈ ಒಂದು ಹಾಸ್ಯ ಸಂಜು ಬಸಯ್ಯ ಸಂಯಮದಿಂದ ಒಂದು ನಿರ್ಣಯ ತಗೊಂಡು ತನ್ನ ಪತ್ನಿಗೆ ಆದಂಥ ವಿಚಾರವನ್ನು ಪೊಲೀಸರಿಗೆ ತಿಳಿಸಿ ಒಂದು ಅತ್ಯಂತ ಸುಖಾಂತ್ಯವನ್ನು ಮಾಡಿದಂಥ ಒಂದು ಘಟನೆ ಸಂಜು ಬಸಯ್ಯ ನಡೆದಿರೋದು. ಇದು ಒಂದು ಮಾದರಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ವಿಚಾರದಲ್ಲಿ ಈ ಥರ ಒಂದು ಸಮಯ ತಗೊಂಡು ಆ ಯುವಕನಿಗೆ ಏನೂ ಆಗಬಾರ್ದು, ಅವ್ನಿಗೆ ಬುದ್ಧಿ ಹೇಳಿ ಕಳಿಸ್ರಿ ಅಂತ ಹೇಳಿದ್ದು ಭಾಳಷ್ಟು ವಿಶ್ಲೇಷಣೆ ಆಗುವಂಥದ್ದು. ಒಟ್ನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಸಂಯಮ ಕಳೆದುಕೊಳ್ಳೋರ ನಡುವೆ ಸಂಜು ಬಸಯ್ಯ ಅವರ ಈ ಸಂಯಮ ನಿಜಕ್ಕೂ ಕೂಡ ಮಾದರಿಯೇ ಸರಿ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.